ನಿಮಿಷ. ಅವಿ ಪೂರ್ಣಿಗೆ ತೊಗೊಂಡು ಕೊಡು. ಇಷ್ಟೊತ್ತಲ್ಲಿ ಯಾರು ಬಂದರು? ನಾನು ಹೋಗಿ ನೋಡ್ತೀನಣ್ಣ. ಏನಾಯ್ತು ಪಾಪು? ಏನಿಲ್ಲ, ಸಿರಿ ಕಾಲ್ ಮಾಡಿದ್ಲು, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದೆ. ಅವಿ, ಇದು ನಿನಗೆ ಬಂದಿರೋದು. ಇದು ಆ ರಾಕ್ಷಸಿದೆ ಕೆಲಸ. ನಮ್ಮನ್ನು ಹೆದರಿಸ್ಬೇಕು ಅಂತ ಈ ರೀತಿ ಎಲ್ಲ ಪ್ರಯತ್ನ ಪಡ್ತಿದ್ದಾಳೆ. ಅಣ್ಣ, ಈ ಪೆನ್ ಡ್ರೈವಲ್ಲಿ ಏನಿರ್ಬೋದು? ಲ್ಯಾಪ್ಟಾಪ್ ತಗೋಬಾ ನೋಡೋಣ. Happy birthday to you. Happy birthday to you. Happy birthday dear Ravi. Happy birthday to you. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸಾಧ್ಯನೇ ಇಲ್ಲ. ನೀವು ಚೆನ್ನಾಗಿರೋಕೆ ನಾನು ಬೇಡೋದು ಇಲ್ಲ. ಅವಿ, ನಾನಿಲ್ಲದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಿದೀಯಾ? ನೀನು ನನ್ನ ಮುದ್ದಿನ ಮಗ. ನೀನು 100 ವರ್ಷ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಆಶೀರ್ವಾದ ಮಾಡೋಷ್ಟು ದೊಡ್ಡ ಮನಸ್ಸು ನಂದಲ್ಲ. ನಿನ್ನ ಆಯಸ್ಸು, ನಿಮ್ಮೆಲ್ಲರ ಬದುಕು ನನ್ನ ಕೈಲಿರಬೇಕು. ನಾನು ನಿನಗೆ ಕಳಿಸಿದ್ದೀನಲ್ಲ ಚಾಕು, ಅದು ಕೇಕ್ ಕಟ್ ಮಾಡೋಕ್ಕಲ್ಲ. ಆ ಚಾಕು ನಿಮ್ಮೆಲ್ಲರ ರಕ್ತ ನೋಡಬೇಕು. ಆ ದಿನನೂ ದೂರ ಇಲ್ಲ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅವಿ. ಅಣ್ಣ, ಅಪ್ಸೆಟ್ ಆಗಬೇಡ ಅಣ್ಣ. ಬೊಗಳೋ ನಾಯಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಅವ್ರಿಗೆ ನಿಜವಾಗ್ಲೂ ಧೈರ್ಯ ಇರ್ತಿದ್ರೆ ಎದುರಿಗೆ ಬಂದು ಮಾತಾಡಿರೋರು. ಹೇಡಿಯಾಗಿ ತಪ್ಪಿಸ್ಕೊಂಡು ಹೋಗಿ ಈ ರೀತಿ ವಿಡಿಯೋ ಮಾಡಿ ಕಳಿಸ್ತಿರ್ಲಿಲ್ಲ. ಹೌದು ಮಾಧವ್ ಅವರೇ, ಅವಿ ಹೇಳ್ತಾ ಇರೋದು, ಮಹೇಶ್ ಅವ್ರು ಹೇಳ್ತಾ ಇರೋದು ಸರಿನೇ. ಆ ಶಾರ್ವರಿಗೆ ನೀಚ ಬುದ್ಧಿ ಇದೆಯೇ ಹೊರತು ಧೈರ್ಯ ಇಲ್ಲ. ನಾವು ಭಯಪಟ್ಟರೆ ಮಾತ್ರ ಅವಳು ನಮ್ಮನ್ನು ಹೆದರ್ಸಕ್ಕೆ ನೋಡ್ತಾಳೆ. ನಾವು ಧೈರ್ಯವಾಗಿ ಎದುರು ನಿಂತರೆ ಅವಳು ಹೆದರಿ ನಡುಕ್ತಾಳೆ. ನಾನಿದನ್ನು ಗಮನಿಸಿದ್ದೀನಿ. ಹೌದಣ್ಣ, ನಾವು ಹೆದರ್ಕೊಂಡು ಓಡ್ತಿದ್ರೆ ನಾಯಿಗಳು ಅಟ್ಟಿಸ್ಕೊಂಡು ಬರ್ತವೆ. ಅದೇ ನಾವು ತಿರುಗಿ ಬಿದ್ದರೆ ಬಾಲ ಮುದ್ರಕೊಂಡು ಓಡ ಹೋಗ್ತವೆ. ಅವಳು ಈ ರೀತಿ ಭಯಪಡಿಸ್ತಾಳೆ ಅಂತ ನಮ್ಮ ಖುಷಿನ ಸಂತೋಷನ ಹಾಳು ಮಾಡ್ಕೋಬಾರ್ದು. ನಮ್ಮ ಸಂತೋಷ ಹಾಳಾದರೆ ಅವಳ ಉದ್ದೇಶ ನೆರವೇರ್ದ ಹಾಗೆ. ನೀವೆಲ್ಲ ಹೇಳ್ತಿರೋದು ನಿಜ. ನಿನ್ನ ಬರ್ತ್ಡೇಗೆ ನಿಜವಾದ ಗಿಫ್ಟ್ ಯಾವುದು ಗೊತ್ತಾ? ಆ ಶಾರ್ವರಿಗೆ ಶಿಕ್ಷೆ ಆದಾಗ. ನಿನ್ನ ಬರ್ತ್ಡೇ ಸಂಭ್ರಮನೇ ಆಗಿರಲಿ.
ಯಾರೂ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಕರೆಕ್ಟಾಗಿ ಹೇಳಿದೆ ಅಣ್ಣ. ಅವೇ ಕೇಕ್ ಏನಪ್ಪ ಪೂರ್ತಿ ಪೂರ್ಣಿಗೆ ಕೊಟ್ಬಿಟ್ಟ, ತಗೊಂಬೋಗು ತಿನ್ನೋಣ. ಚಿಕ್ಕಪ್ಪ, ಕೇಕಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕ, ಊಟ ಮಾಡೋದು ಬೇಡವಾ? ಊಟ ಮಾಡಲೇಬೇಕು. ಸ್ಪೆಷಲ್ ಅಡುಗೆ ರೆಡಿ ಇದೆ, ಬನ್ನಿ. ಅಮ್ಮ, ನಾನು ಮನೆಗೆ ಹೊರಡ್ತೀನಿ. ಊಟ ಮಾಡ್ಕೊಂಡು ಹೋಗು ಪಾಪು. ಇಲ್ಲ ಅಮ್ಮ, ಈಗಾಗಲೇ ಲೇಟ್ ಆಗಿದೆ. ಇಂಥ ಟೈಮಲ್ಲಿ ನಾನು ಮನೇಲಿರೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ಅದು ಸರಿನೇ. ಸರಿ ಪಾಪು, ಹುಷಾರಾಗಿ ಹೋಗ್ಬಾ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಣ್ಣ. ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ. ಸರಿ ಸಮ, ನಾಳೆ ಮನೆಯವ್ರು ಎಲ್ಲರೂ ಕರ್ಕೊಂಡು ಇಲ್ಲಿಗೆ ಬಾ. ಸರಿ ಅಣ್ಣ, ಕೇಳಿ ನೋಡ್ತೀನಿ. ಅಮ್ಮ ಬರ್ತೀನಿ. ಬಾ ಬರ್ತೀನಿ, ಬರ್ತೀನಿ. ಪಾಪು ಒಂದು ನಿಮಿಷ. ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ತಾನೆ? ಆ ಥರ ಇಲ್ಲ ಅಮ್ಮ, ಟೈಮ್ ಆಯ್ತಲ್ಲ ಅದಕ್ಕೆ ಹೊರಡ್ತೀನಿ ಅಂದೆ. ಸರಿ ಪಾಪು, ಹೋಗ್ಬಾ. ಅದಕ್ಕೆ ಹೊಟ್ಟೆ ಹಸಿತಿದೆ, ನೀವು ಮಾಡಿರೋ ಪಾಯಸದ ಘಮ ಕರೀತಿದೆ. ಬನ್ನಿ ಬನ್ನಿ ಬೇಗ. ಅಮ್ಮ, ಪಾಯಸ ತುಂಬ ಚೆನ್ನಾಗಿತ್ತು. ಅದು ಆ ಪಾಯಸದಲ್ಲಿ ಮಧ್ಯ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಸಿಗ್ತಿತ್ತಲ್ಲ, ಅದ್ಭುತ. ಪಾಯಸ ಅಂದ್ರೇ ಸಿಹಿ, ಅದರಲ್ಲೂ ತುಳಸಿಯವ್ರು ಮಾಡಿದ್ದು ಅಂದಮೇಲೆ ಡಬ್ಬಲ್ ಸಿಹಿ. ನಿಮ್ಗೆಲ್ರಿಗೂ ಇಷ್ಟ ಆಯ್ತಲ್ಲ, ಅದೇ ನನಗೆ ಸಿಹಿ. ಮಾಧವ್ರೆ, ಶಾರ್ವರಿಗೆ ತುಂಬ ಅತಿ ಆಯಿತು. ಅವಳೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ನಾನೇ ಅವಳು ಪ್ರಾಣ ತೆಗಿತೀನಿ. ನನಗೆ ಗೊತ್ತು, ಆದರೆ ಇದು ಅಷ್ಟು ಈಸಿಯಾಗಿ ತಗೊಳ್ಳೋ ವಿಚಾರ ಅಲ್ಲ. ಇಷ್ಟು ದಿನ ಅವಳು ಈ ಮನೇಲಿ ಇದ್ಕೊಂಡು ನಮ್ಮ ಗಮನಕ್ಕೆ ಬರದೆ ಏನೇನೋ ಮಾಡ್ತಾಯಿದ್ಲು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗಿನ್ನೂ ಜಾಸ್ತಿ ತೊಂದರೆ ಕೊಡ್ತಿದ್ದಾಳೆ. ನಾವೆಲ್ಲರೂ ಸ್ವಲ್ಪ ನಮ್ಮ ಎಚ್ಚರಿಕೆಯಿಂದ ಇರಬೇಕು. ಅಪ್ಪ, ಹುಷಾರಾಗಿರ್ಬೇಕಾಗಿರೋದು ತಪ್ಪು ಮಾಡಿದವರು. ನಾವ್ಯಾಕೆ ಹಂಚ್ಕೋಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಒಂದು ವಿಷಸರ್ಪ ನಮ್ಮ ಸುತ್ತಿದೆ ಅಂದಾಗ ಅದನ್ನು ಹಿಡಿಯೋವರೆಗೂ ನಾವು ಹುಷಾರಾಗಿರಬೇಕು. ಇವತ್ತಿಂದ ನಾನು ಹೇಳೋವರೆಗೂ ಯಾರು ಮನೆಯಿಂದ ಆಚೆ ಹೋಗಬಾರ್ದು. ಏನು ಹೇಳ್ತಿದ್ದೀಯ ಅಣ್ಣ? ಅವಳಿಗೆ ಹೆದರ್ಕೊಂಡು ನಾವು ಎಲ್ಲ ಕೆಲಸ ಬಿಟ್ಟು ಮನೇಲಿ ಕೂತಿರೋಕ್ಕಾಗತ್ತಾ? ಹೌದಪ್ಪ, ಬೇಕಿದ್ರೆ ನೀವೆಲ್ಲರೂ ಮನೆಯಲ್ಲಿರಿ. ನಾನು ಅಭಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಆಚೆ ಹೋಗಿ ಬರ್ತೀವಿ. ಅವಿ, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಹೇಳೋವರೆಗೂ ಈ ಮನೆಯಿಂದ ಯಾರು ಒಂದು ಹೆಜ್ಜೆನೂ ಹೊರಗಡೆ ಇಡೋಂಗಿಲ್ಲ. ಅಲ್ಲ ಅಣ್ಣ, ಈಗಲೇ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡು. ನಮಗೆ ಈಗಲೇ ಇಮಿಡಿಯೇಟಾಗಿ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳು. ಹಾಗೆ ದತ್ತ ಅವ್ರ ಮನೆಗೂ ಪ್ರೊಟೆಕ್ಷನ್ ಬೇಕು, ಅದಕ್ಕೆ ವ್ಯವಸ್ಥೆ ಮಾಡು. ಈ ಕೆಲಸ ಈಗಲೇ ಆಗಬೇಕು.
ನನ್ನ ಸೇಡಿನ ಬೆಂಕಿ ಆರ್ಬೇಕು ಅಂದ್ರೆ ಈ ಮನೆ ನಾಶ ಆಗ್ಬೇಕು. ಈ ಮನೆ ನೆಮ್ಮದಿನ ಹಾಳು ಮಾಡಿ ಇಷ್ಟು ವರ್ಷ ನಿಮ್ಮನ್ನ ನಿಮ್ಮ ತಾಯಿ ಪ್ರೀತಿಯಿಂದ ದೂರ ಮಾಡಿದ್ದು ಈ ಪಾಪಿನೇ. ನಾನು ನಿನಗೆ ಕಳ್ಸಿದ್ದೀನಲ್ಲ ಚಾಕು, ಅದು ಕೇಕ್ ಕಟ್ ಮಾಡೋಕ್ಕಲ್ಲ. ಆ ಚಾಕು ನಿಮ್ಮೆಲ್ಲರ ರಕ್ತ ನೋಡಬೇಕು. ಆ ದಿನನೂ ದೂರ ಇಲ್ಲ. ಓ ನೀವಾ? ಮಾಧವರೇ, ಏನಾಯ್ತು? ಆ ಶಾರ್ವರಿ ಮಾಡಿದ್ದೆಲ್ಲ ಹಾಗೆ ಕಣ್ಮುಂದೆ ಬರ್ತಾ ಇದೆ ತುಳಸಿಯವರೇ. ಹೌದು ಮಾಧವರೇ, ಅವಳು ಮಾಡಿದ್ದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಸಿಟ್ಟು ಬರುತ್ತೆ. ನಾನು ಆಗಲೇ ಎಲ್ಲರ ಮೇಲೆ ಹಾಗೆ ರೇಗಬಾರ್ದಿತ್ತು. ನಾನು ಹಾಗೆ ನಡ್ಕೊಂಡಿದ್ರಿಂದ ನಿಮ್ಮ ಮನಸ್ಸಿಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ ಮಾಧವರೇ, ನೀವು ಹೇಳಿದ್ರಲ್ಲಿ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಂದಗೋಕುಲದ ಹಾಗೆ ಇದ್ದ ಮನೇಲಿ ಈ ರೀತಿ ನಡಿಬಾರದೆಲ್ಲ ನಡೀತಾ ಇದ್ರೆ ಯಾರಿಗಾದ್ರೂ ಆತಂಕ ಆಗೇ ಆಗತ್ತೆ. ಹಾಗೇನೆ ಈ ಮನೆಯವ್ರ ಮೇಲೆ ನಿಮ್ಗಿರೋ ಪ್ರೀತಿ ಕಾಳಜಿ ಎಂಥದ್ದು ಅಂತ ನನಗೆ ಗೊತ್ತು. ಮನೆಯವ್ರಿಗೆಲ್ಲ ಆ ಶಾರ್ವರಿ ಏನು ಮಾಡ್ಬಿಡ್ತಾಳೋ ಅನ್ನೋ ಆತಂಕದಲ್ಲಿ ನೀವು ಹಾಗೆ ಹೇಳಿದ್ದೀರಾ. ಶಾರ್ವರಿ ನನಗೇನು ಮಾಡ್ತಾಳೋ ಅನ್ನೋ ಭಯ ನನಗಿಲ್ಲ. ಆದರೆ ನಿಮ್ಮಲ್ಲಿ ಯಾರಿಗೆ ಏನೇ ಆದರೂ ನನ್ನ ಉಸಿರೇನೇ ತಗೋತ್ತೆ. ಮಾಧವರೇ, ಹಾಗೆಲ್ಲ ಹೇಳ್ಬಿಡಿ. ಈ ಮನೆಯವ್ರಿಗಾಗಲಿ ನಿಮ್ಗಾಗಲಿ ಏನೂ ಆಗಲ್ಲ. ಹಾಗಾಗಕ್ಕೆ ನಾನು ಬಿಡೋದು ಇಲ್ಲ. ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ನನ್ನ ಜೀವನ ಒತ್ತೆ ಇಟ್ಟಾದರೂ ಈ ಮನೆಯವ್ರನ್ನ ಕಾಪಾಡ್ಕೋತೀನಿ. ನೀವು ಚಿಂತೆ ಮಾಡಬೇಡಿ. ಬನ್ನಿ. ಕೂತ್ಕೊಳ್ಳಿ. ಕಷ್ಟಗಳು ತೊಂದರೆಗಳು ಎಲ್ರಿಗೂ ಬರುತ್ತೆ. ನಾವದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಅದು ನಮ್ಗೆ ದೊಡ್ಡದು ಅನಿಸುತ್ತೆ. ನೀವೀಗೆಲ್ಲ ಮರೆತು ನಿಶ್ಚಿಂತೆಯಿಂದ ನಿದ್ದೆ ಮಾಡಿ. ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ನಿಮ್ಮ ಕೈಗಾಗಿರೋ ಗಾಯ, ನಿಮ್ಮ ಮನಸ್ಸಿಗಾಗಿರೋ ನೋವು ಎಲ್ಲ ಕಡಿಮೆ ಆಗತ್ತೆ. ಆದರೂ ತುಳಸಿಯವರೇ, ಮನೇಲಿ ಇಷ್ಟೆಲ್ಲ ನಡೀತಿರುವಾಗ ನನಗೆ ನಿಶ್ಚಿಂತೆಯಿಂದ ನಿದ್ದೆ ಮಾಡೋದಕ್ಕಾಗಲ್ಲ. ನೀವು ಹೋಗಿರಿ, ನಾನು ಇಲ್ಲೇ ಸ್ವಲ್ಪ ಹೊತ್ತು ಕೂತಿರ್ತೀನಿ. ಮಾಧವ್ ಅವ್ರಿಗೆ ಮನೇಲಿರೋರ್ಗೆ ಯಾರಿಗೂ ಏನೂ ತೊಂದರೆ ಆಗಲ್ಲ ಅನಿಸೋವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಈಗ ಅವ್ರಿಗಿರೋದು ಒಂದೇ ಗುರಿ, ಮನೆಯವ್ರನ್ನ ಹೇಗಾದರೂ ಮಾಡಿ ಕಾಪಾಡ್ಕೊಳ್ಬೇಕು ಅಂತ. ಅದಕ್ಕೆ ಇಲ್ಲೇ ಹಾಲಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲ, ಈ ಮನೇಲಿ ನಡೀತಾ ಇರೋದೆಲ್ಲ ಶಾರ್ವರಿಗೆ ಹೇಗೆ ಗೊತ್ತಾಗ್ತಾ ಇದೆ? ಇದನ್ನೆಲ್ಲ ಅವಳಿಗೆ ಯಾರು ಹೇಳ್ತಿರ್ಬೋದು? ಅಮ್ಮ, ಅಮ್ಮ, ಟೋಬಿ, ಎಷ್ಟೊತ್ತಿಗೆ
ಮಲ್ಕೊಂಡೆ ಅಂತನೂ ಗೊತ್ತಾಗ್ಲಿಲ್ಲ, ಯಾವಾಗ ಬೆಳಕರಿತು ಅಂತನೂ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನಿಮಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ಯಾಕಿದೆಲ್ಲ ತರಕ್ಕೆ ಹೋದೆ? ಅಮ್ಮ, ಪ್ರತಿದಿನ ನಾವೆಲ್ಲರೂ ಎದೊಳಕ್ಕಿಂತ ಮುಂಚೆ ನೀವು ಎದ್ದು ಕಾಫಿ ತಿಂಡಿ ಮಾಡ್ತೀರ. ಇವತ್ತು ಒಂದಿನ ನಾನು ಕಾಫಿ ಮಾಡೋದ್ರಲ್ಲಿ ತಪ್ಪೇನಿದೆ? ನೋಡಿ, ಕಾಫಿ ಕುಡೀರಿ. ಅವಿ, ಏನೋ ಅಮ್ಮಂಗೆ ಮಾತ್ರ ಕಾಫಿ ತಂದ್ಕೊಟ್ಟಿದ್ಯಾ, ನನಗಿಲ್ವಾ? ನಿಮಗೂ ಇದೆ, ತೊಳಿ. ಪರವಾಗಿಲ್ಲ ಅವಿ, ನೀನು ಚೆನ್ನಾಗಿ ಕಾಫಿ ಮಾಡೋದನ್ನು ಕಲ್ತಿದ್ಯಾ? ಎಲ್ಲ ನೀವೇ ತಾನೇ ಹೇಳ್ಕೊಟ್ಟಿರೋದು. ಸರಿ, ನೀವಿಬ್ಬರು ಕಾಫಿ ಕುಡೀರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಏನು, ಆಫೀಸ್ಗೆ ಹೋಗ್ತಾ ಇದೆಯಾ? ನಾನು ನಿನ್ನೆನೇ ಹೇಳಿರ್ಲಿಲ್ವಾ ಮನೆಯಿಂದ ಆಚೆ ಯಾರು ಹೋಗಬಾರ್ದು ಅಂತ? ಅಲ್ಲಪ್ಪ, ಆ ಶಾರ್ವರಿಗೆ ಹೆದರ್ಕೊಂಡು ನಾವು ನಮ್ಮ ಕೆಲಸ ಕಾರ್ಯನ ಬಿಟ್ಟು ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಹಾಗೆ ಕೂತ್ಕೊಂಡ್ರು ಎಷ್ಟು ದಿನ ಅಂತ ಕೂತ್ಕೊಳ್ಳೋಕ್ಕಾಗತ್ತೆ? ಮನೆ ಸುತ್ತ ಪೊಲೀಸ್ ಪ್ರೊಟೆಕ್ಷನ್ ಇದೆ, ಪೊಲೀಸ್ನವರು ನಮ್ಮನ್ನ ಕಾಯ್ತಾ ಇರ್ತಾರೆ. ನಾವು ಎಲ್ಲೇ ಆಚೆ ಹೋದರೂ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ನಾವು ಎಲ್ಲದಕ್ಕೂ ಹೆದರ್ಕೊಂಡ್ರೆ ಹೆದರ್ಸೋರಿಗೆ ಅವಕಾಶ ಕೊಟ್ಟಾಗಲ್ವಾ? ಅವಳಿಂದ ನಮಗೆ ಏನೂ ಮಾಡೋಕ್ಕಾಗಲ್ಲ. ನೀವು ಟೆನ್ಷನ್ ತೊಗೊಬೇಡಿ ಅಪ್ಪ, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಅವಳನ್ನು ಆದಷ್ಟು ಬೇಗ ಹುಡುಕಿ ಶಿಕ್ಷೆ ಕೊಡಿಸ್ಬೇಕು. ಜೊತೆಗೆ ನಮ್ಮ ಕಂಪ್ನಿನೂ ಬೆಳಿಬೇಕಲ್ವಪ್ಪ. ಮಾಧವ್ ಅವರೇ, ಅವಿ ಹೇಳೋದ್ರಲ್ಲಿ ಅರ್ಥ ಇದೆ. ನಾವು ಬಾಗ್ದಷ್ಟು ಬಗ್ಸೋರೆ ಜಾಸ್ತಿ. ನಾವು ಶಾರ್ವರಿಗೆ ಹೆದರ್ಕೊಂಡು ಮನೇಲೇ ಇದ್ದರೆ ಅವಳಿಗೆ ಇದನ್ನೆಲ್ಲ ಮಾಡೋದಕ್ಕೆ ಇನ್ನೂ ಹುಮ್ಮಸ್ ಬರುತ್ತೆ. ನಮಗೆಲ್ಲ ಅವಳನ್ನ ಕಂಡ್ರೆ ಭಯ ಇದೆ ಅಂತ ಅನ್ಕೊಳ್ತಾಳೆ. ಆಫೀಸ್ಗೆ ಹೋಗಿ ಬರಲಿ ಬಿಡಿ. ಸರಿ ಅವಿ, ಆದರೂ ತುಂಬ ಕೇರ್ಫುಲ್ ಆಗಿರಬೇಕು. ಅಬಿಯಲ್ಲಿ ಬಂದ? ಹೌದಪ್ಪ, ಪ್ರಾಜೆಕ್ಟ್ ಕೆಲಸಕ್ಕಂತ ಹೋದವನು ಈಗಷ್ಟೇ ಬಂದಿದ್ದಾನೆ. ನಾನು ಹೋಗ್ತಾ ಅವನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ. ಬರ್ತೀನಪ್ಪ. ಅಮ್ಮ, ಬರ್ತೀನಿ. ನನ್ನ ಮಕ್ಕಳ ವಿಷಯ ಬಂದರೆ ನನಗೇನು ಬೇರೆ ತೋಚೋದಿಲ್ಲ ತುಳಸಿಯವರೇ. ಅವರಿಬ್ಬರು ನನ್ನ ಕಣ್ಣೆ ತಿರುಗಿದ್ರೆ ನನಗೆ ಬೇರೆ ಏನೂ ಕಾಣಿಸೋದಿಲ್ಲ. ಆದರೆ ಇವತ್ತು ಅವಿ ನಿಜವಾಗ್ಲೂ ದೊಡ್ಡವನಾಗಿದ್ದಾನೆ ಅನಿಸ್ತಿದೆ. ಅಭಿ, ಏನು ಮಾಡ್ತಿದ್ಯಾ? ಗಾಡಿ ನಿಧಾನವಾಗಿ ಓಡಿಸು, ಸ್ಲೋ ಮಾಡು. ಸ್ಟಾಪ್ ಇಟ್ ಅಭಿ, ಕಾರ್ ನಿಲ್ಸು. ಯಾಕೆ ಈಗ ಓಡಿಸ್ತಿದ್ಯಾ? ಅಭಿ, ಕಾರ್ ನಿಲ್ಸು. ಅಭಿ, ಕಾರ್ ನಿಲ್ಸು. ಏನಾಯ್ತು ಅಭಿ ನಿನಗೆ? ಯಾಕೆ ಈಗ ಆಡ್ತಿದ್ಯಾ? ಇನ್ನೂ ಏನಾಗಬೇಕು ಬ್ರೋ? ಪ್ರತಿ ಸಲ ನಾನು ಕಾರಲ್ಲಿ ಕೂತಾಗೆಲ್ಲ ನಮ್ಮಮ್ಮ ಹೀಗೆ ಕಾರಲ್ಲಿ ಹೋಗ್ತಾನೆ ಆಕ್ಸಿಡೆಂಟ್ ಆಗಿದ್ದಲ್ವಾ ಅನಿಸ್ತಿತ್ತು. ಆದರೆ ಅಮ್ಮಕ್ಕಾಗಿದ್ದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾದ್ಮೇಲಿಂದ ನನಗೆ ಹುಚ್ಚಿಡ್ದಾಗ ಆಗ್ತಿದೆ. ಒಂದು ಕಡೆ ನೋವು, ಒಂದು ಕಡೆ ಸಿಟ್ಟು, ಆದರೂ ನಮ್ಮಿಂದ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಹತಾಶೆ, ಹಿಂಸೆ ಹಿಂಸೆ ಆಗ್ತಿದೆ ಬ್ರೋ. ಸಮಾಧಾನ ಮಾಡ್ಕೋಪಿ. ಕೊನೆ ಪಕ್ಷ ನಮಗೆ ಈಗಲಾದರೂ ಸತ್ಯ ಗೊತ್ತಾಯ್ತಲ್ಲ. ಇಷ್ಟು ವರ್ಷ ನಾವು ಒಂದು ವಿಷ ಸರ್ಪ ಜೊತೆ ಬದುಕಿದ್ದೀವಿ. ಆ ವಿಷ ಸರ್ಪ ನಮ್ಮೆಲ್ಲರೂ ಕಚ್ಚಿ ಸಾಯಿಸ್ಬೇಕು ಅನ್ನೋಷ್ಟರಲ್ಲೇ ನಮಗೆ ಸತ್ಯ ಗೊತ್ತಾಗಿದೆ. ಇದರಿಂದ ನಾವೆಲ್ಲರೂ ಉಳ್ಕೊಂಡಿದ್ದೀವಿ. ಆದರೆ ನಮ್ಮ ಹಣೆ ಬಾರ ಸರಿ ಇರಲಿಲ್ಲ. ನಮ್ಮ ಹೆತ್ತ ತಾಯಿನ ನಾವು ಕಳ್ಕೊಬಿಟ್ವಿ. ಈಗ ತುಳಸಿ ಅಮ್ಮ ನಮಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ. ಅವರಲ್ಲಿ ನಾವು ತಾಯಿನ ಕಾಣ್ತಿದ್ದೀವಿ. ಅವ್ರನ್ನಾದ್ರೂ ನಾವು ಕಾಪಾಡ್ಕೋಬೇಕು. ನಮ್ಮ ಮನೆ ನೆಮ್ಮದಿನ ನಾವೇ ಉಳಿಸ್ಕೋಬೇಕು ಅಭಿ. ಆದರೆ ಅದೆಲ್ಲ ಹೇಗೆ ಸಾಧ್ಯ ಬ್ರೋ? ನಾನು, ನೀನು, ಸಮರ್ಥ್ 3 ಜನ ಒಂದಾಗಿದ್ದೀವಿ. ಅವಳನ್ನ ಹುಡ್ಕೋದಕ್ಕೆ ಒದ್ದಾಡ್ತಾ ಇದ್ದೀವಿ. ಆದರೂ ನಮ್ಮಿಂದ ಏನೂ ಆಗ್ತಿಲ್ಲ. ಅವಳೇನಾದರೂ ನನ್ನ ಕಣ್ಣೆದುರುಗಡೆ ಬಂದರೆ ನನ್ನ ಕೈಯಾರೆ ನಾನೇ ಅವಳು ಕುತ್ತಿಗೆ ಹಿಸ್ಕಿ ಸಾಯಿಸ್ಬೇಕು ಅನಿಸ್ತಾ ಇದೆ. ಆದರೂ ಅದು ಯಾವುದೂ ಆಗ್ತಿಲ್ವಲ್ಲ ಬ್ರೋ? ಎಷ್ಟೊಂದ್ಸಲಿ ನನ್ನನ್ನು ನಾನೇ ಬೈಕೊಂಡಿದ್ದೀನಿ.
ನಾವೆಲ್ಲರೂ ಕೈಲಾಗ್ದಿರೋರು ಬ್ರೋ. ನಾವು ಕೈಲಾಗ್ದವ್ರು ಆಗಿದ್ದಿದ್ರೆ ಅವಳ ಬಣ್ಣನ ಬಯಲು ಮಾಡೋಕೆ ಆಗ್ತಿರ್ಲಿಲ್ಲ ಅಭಿ. ನಾವು ಎಲ್ಲರೂ ಒಂದಾಗಿ ಅವಳ ಬಣ್ಣನ ಬಯಲು ಮಾಡಿ ಅಪ್ಪನಿಗೆ ಕಾನೂನಿಗೆ ಅವಳ ವಿಷಯ ಹೋಗೋಕೆ ಮಾಡಿದ್ದೀವಿ. ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿರೋರಿಗೆ ಅವಳನ್ನ ಹಿಡಿಯೋದೇನು ಕಷ್ಟ ಆಗಲ್ಲ. ಮುಂಚೆಯಿಂದ ಅಮ್ಮ ಒಂದು ಮಾತು ಹೇಳ್ಕೊ ಬರ್ತಿದ್ದು ನೆನಪಿದೆಯಾ? ಕಾಲ ಎಲ್ಲ ಸರಿ ಮಾಡತ್ತೆ, ಅದೇ ಕಾಲ ನ್ಯಾಯಕ್ಕೆ ಗೆಲುವನ್ನು ತಂದುಕೊಡುತ್ತೆ. ಅಂಥ ಕಾಲ ಬರೋವರೆಗೂ ನಾವು ಕಾಯ್ಬೇಕವಿ, ಎಚ್ಚರಿಕೆಯಿಂದ ಕಾಯಬೇಕು. ಬೇಜಾರು ಮಾಡ್ಕೋಬೇಡ, ನಾವು ಯಾರೂ ಸುಮ್ಮನೆ ಕೂತಿಲ್ವಾ, ಎಲ್ಲರೂ ಹುಡುಕ್ತಾ ಇದ್ದೀವಲ್ವಾ. ಟೇಕ್ ದಿಸ್ ಆಸ್ ಎ ಚಾಲೆಂಜ್. ಕಮಾನ್ ಅಬೆ, ಶತ್ರುಗಳು ಸೋಲ್ಬೇಕು ಅಂದರೆ ಅವ್ರನ್ನ ಹೊಡೆದು ಹಾಕಲೇಬೇಕು ಅಂತ ಏನೂ ಇಲ್ಲ. ನಾವು ಬದುಕೋ ರೀತಿಯಿಂದ, ನಮ್ಮ ಮನಸ್ಸಲ್ಲಿರೋ ಸಂತೋಷದಿಂದ, ನಮ್ಮ ಮುಖದಲ್ಲಿರೋ ನಗುವಿಂದ ನಾವು ಅವ್ರನ್ನ ಗೆಲ್ಲಬೇಕು ಅಬೆ.